ರಾಮದುರ್ಗ ತಾಲೂಕಾ ಕೃಷಿ ಪರಿಕರ ಮಾರಾಟಗಾರರ ಸಂಘದ ವತಿಯಿಂದ ತಹಸೀಲ್ದಾರ್ ಹಾಗೂ ಕೃಷಿ ನಿರ್ದೇಶಕರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ರಾಷ್ಟ್ರ ಹಾಗೂ ರಾಜ್ಯ ಕೃಷಿ ಪರಿಕರ ಮಾರಾಟಗಾರರ ಸಂಘವು ಕರೆದಿರುವ ರಾಷ್ಟ್ರೀಯ ವ್ಯಾಪ್ತಿ ಬಂದ್ಗೆ ಸಾಂಕೇತಿಕವಾಗಿ ಬೆಂಬಲ ವ್ಯಕ್ತಪಡಿಸುವ ಸಲುವಾಗಿ ದಿನಾಂಕ 27/4/2026 ಸೋಮವಾರ ಒಂದು ದಿನ ಸಾಂಕೇತಿಕವಾಗಿ ಬಂದ್ ಆಚರಿಸುತ್ತಿದ್ದೇವೆ. ಡಿಎಪಿ ಮತ್ತು ಯೂರಿಯಾ ಜೊತೆಗೆ ಲಿಂಕ್ ಮಾಡುವುದನ್ನು ನಿಲ್ಲಿಸಬೇಕು. ಎಲ್ಲ ರಸಗೊಬ್ಬರಗಳ ಎಂಆರ್ಪಿ ಮೇಲೆ -8% ಡೀಲರ್ ಲಾಭಾಂಶ ಇರುವ ಹಾಗೆ ನೋಡಿಕೊಳ್ಳಬೇಕು. ರಸಗೊಬ್ಬರ, ಬೀಜ, ಕೀಟನಾಶಕ ಸ್ಯಾಂಪಲ್ ಕಳಪೆ ಬಂದಾಗ ಉತ್ಪಾದಕರನ್ನ ಹೊಣೆಗಾರರನ್ನಾಗಿ ಮಾಡಬೇಕು. ಎಲ್ಲ ರಸಗೊಬ್ಬರಗಳನ್ನು FOL ಕೊಡುವ ಹಾಗೆ ಕ್ರಮ ಕೈಗೊಳ್ಳಬೇಕು. FID ಮುಖಾಂತರ ರಸಗೊಬ್ಬರಗಳ ಮಾರಾಟಕ್ಕೆ ವಿನಾಯಿತಿ ನೀಡಬೇಕು ಎಂದು ರಾಮದುರ್ಗ ತಾಲೂಕಾ ಕೃಷಿ ಪರಿಕರ ಮಾರಾಟಗಾರರ ಸಂಘದ ವತಿಯಿಂದ ತಾಲೂಕಾ ದಂಡಾಧಿಕಾರಿಗಳಿಗೆ ಹಾಗೂ ಕೃಷಿ ನಿರ್ದೇಶಕರಿಗೆ ಒಂದು ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ ಕೃಷಿ ಪರಿಕರ ಮಾರಾಟಗಾರರು ಹಾಜರಿದ್ದರು. ಕಡಕಣ ನ್ಯೂಸ್, ರಾಮದುರ್ಗ. ಇವತ್ತು ನಾವೆಲ್ಲ ರಾಮದುರ್ಗ ತಾಲೂಕಿನ ಕೃಷಿ ಪರಿಕರ ಮಾರಾಟಗಾರರ ಸಂಘದ ವತಿಯಿಂದ ಮನವಿ ಕೊಟ್ಟಿರುವಂಥ ಒಂದು ವಿಶೇಷ ಏನಂತಂದರೆ, ರಾಷ್ಟ್ರೀಯ ಕೃಷಿ ಪರಿಕರ ಮಾರಾಟಗಾರ ಸಹಕಾರ ಸಂಘ, ಅದೇ ರೀತಿ ರಾಜ್ಯ ಕೃಷಿ ಪರಿಕರ ಸಹಕಾರಿ ಸಂಘ ಅವರ ಒಂದು ಆದೇಶದ ಮೇರೆಗೆ ನಮ್ಮ ರಾಮದುರ್ಗ ತಾಲೂಕಿನ ಎಲ್ಲ ಕೃಷಿ ಪರಿಕರ ಮಾರಾಟಗಾರರ ಸಂಘದವರೆಲ್ಲರೂ ಸೇರಿಕೊಂಡು ನಮ್ಮ ಒಂದು ತೊಂದರೆ ತಾಪತ್ರಯಗಳು ಭಾಳಷ್ಟು ಅದಾವ. ಬಹಳಷ್ಟು ನಮ್ಮ ವ್ಯಾಪಾರದೊಳಗೆ ನಾವು ಸೀಸನ್ ಟೈಮ್ನೊಳಗೆ ಭಾಳ ತೊಂದರೆ ಅನುಭವಿಸಕತ್ತಿದ್ದೀವಿ. ಅವೆಲ್ಲ ಬೇಡಿಕೆಗಳನ್ನು ಒಂದು ರೆಕಾರ್ಡ್ ಮೂಲಕ ನಮ್ಮ ತೊಂದರೆ ತಾಪತ್ರೆ ಏನೇನು ಅದಾವ, ನಮ್ಗೆ ಏನು ತೊಂದರೆ ಆಗ್ತಾವ, ಆಮೇಲೆ FID ಆಯಿತು, ಆಮೇಲೆ ಲಿಂಕ್ಗಳಾಯ್ತು, ಈಗ ಎಲ್ಲ ಗೊಬ್ಬರಗಳು ಲಿಂಕ್ ಮಾಡತ್ತಾರ, ಅವೆಲ್ಲ ಆಯಿತು. ಅದ್ರ ಜೊತೆಗೆ ರೈತರ ಏನು ಪ್ರತಿಯೊಂದಕ್ಕೂ FID ಕೇಳುವಂಥ FID ತೊಗೊಂಡು FID ಮೂಲಕನ ಗೊಬ್ಬರ ವಿತರಣೆ ಮಾಡಿ ಅಂತ ತಿಳ್ಕೊಂಡು ಆದೇಶ ಮಾಡ್ಯಾರ. ಅದು ಭಾಳ ತೊಂದರೆ ಆಗ್ತದೆ ನಮಗೆ, ಎಲ್ಲ ವ್ಯಾಪಾರಸ್ಥರಿಗೆ ಅದೆಲ್ಲವೂ ತೊಂದರೆ ಆಗ್ತೈತಿ. ಬ್ಯಾಡ ಅಂತ ತಿಳ್ಕೊಂಡು ನಮ್ಮ ವ್ಯಾಪಾರಕ್ಕೆ ಸರಳೀಕರಣ ಮಾಡಿ ಅಂತ ತಿಳ್ಕೊಂಡು ಸರ್ಕಾರದ ಮಟ್ಟಕ್ಕೆ ಒಂದು ನಮ್ಮ ವಿನಂತಿಯನ್ನು ಒಂದು ರೆಕಾರ್ಡ್ ಮೂಲಕ ನಾವೆಲ್ಲರೂ ಸೇರ್ಕೊಂಡು ಇವತ್ತಿನ ದಿವಸ ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಸದಸ್ಯರೆಲ್ಲರೂ ಸೇರ್ಕೊಂಡು ಇವತ್ತಿನ ದಿವಸ ಮಾನ್ಯ ಕೃಷಿ ನಿರ್ದೇಶಕರಿಗೆ, ನಮ್ಮ ರಾಮದುರ್ಗ ತಾಲೂಕದ ಕೃಷಿ ನಿರ್ದೇಶಕರಿಗೆ ನಾವು ಈಗಾಗಲೇ ಕೊಟ್ಟಿದ್ವಿ. ಅದಕ್ಕೆ ಅವರು ಸಹಿತ ಒಂದು ವ್ಯವಸ್ಥೆ ಮೂಲಕ ಏನು ಪರಿಹಾರ ಮಾಡಿ ನಿಮಗೆ ಸರಳೀಕರಣ ಮಾಡಿಕೊಡ್ಲಿಕ್ಕೆ ಏನು ಸಾಧ್ಯ ಐತೆ ಅದನ್ನೆಲ್ಲ ಮಾಡಿಕೊಡ್ತೀವಿ ಅಂತ ತಿಳ್ಕೊಂಡು ಅವರು ಸಹಿತ ಒಂದು ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಒಂದು ಬರುವಂಥ ದಿನಮಾನದ ಏನು ಆದೇಶ ಬರುವವರೆಗೂ ಒಂದಿಷ್ಟು ಇರುವಂಥ ವ್ಯವಸ್ಥೆಗೆ ಹೊಂದ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅವರ ಒಂದು ಆಜ್ಞೆಯ ಮೇರೆಗೆ ನಾವೆಲ್ಲರೂ ಕೂಡ್ಕೊಂಡು ಇವತ್ತಿನ ದಿವಸ ಬಂದ್ಕೊಂಡು ರಾಮದುರ್ಗ ತಾಲೂಕಿನ ಈ ಕೃಷಿ ನಿರ್ದೇಶಕರ ಕಾರ್ಯಾಲಯಕ್ಕೆ ಬಂದು ನಾವು ಮನವಿ ಕೊಟ್ಟಿದ್ವಿ. ಅದೇ ರೀತಿ ಮತ್ತು ನಮ್ಮ ತಾಲೂಕಿನ ತಹಸೀಲ್ದಾರ್ ಸಾಹೇಬರಿಗೂ ಸಹಿತ ಹೋಗಿ ಒಂದು ನಮ್ಮ ತೊಂದರೆ ತಾಪತ್ರೆಗಳು, ನಮ್ಮ ಏನು ಬೇಡಿಕೆಗಳದಾವೆ ಎಲ್ಲವೂ ದಯಮಾಡಿ ಅವನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಸರ್ಕಾರದ ಮಟ್ಟಕ್ಕೆ ಮುಟ್ಟಿಸಿ ನಮ್ಮ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡ್ರಿ, ಭಾಳ ತೊಂದರೆ ಮಾಡಬೇಡ್ರಿ ಅಂತ ತಿಳ್ಕೊಂಡು ನಮ್ಮ ಒಂದು ಮನವಿಯನ್ನು ಇವತ್ತು ಸಲ್ಲಿಸಿದ್ದೀವಿ. ಈಗ ಸಲ್ಲಿಸಿರಿ ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಹೇಳ್ಯಾರ. ಒಂದು ವೇಳೆ ಸರ್ಕಾರಕ್ಕೆ ಸ್ಪಂದಿಸ್ತಾ ಹೋದ್ರೆ ಅದಕ್ಕೆ ಮುಂದಿನ ನಡೆ ಏನು ನಿಮ್ಮದು? ನಮ್ಮ ಆಲ್ ಇಂಡಿಯಾ ಅಸೋಸಿಯೇಷನ್ ಏನು ಹೇಳ್ತೀವಿ ನಮ್ಮ ರಾಜ್ಯದ್ದು ಐತೆ, ಆಲ್ ಇಂಡಿಯಾದ ಐತೆ, ಅವ್ರ ಗಮನಕ್ಕೆ ತರ್ತೀವಿ ರೀ. ತಂದು ಇನ್ನೂ ಯಾಕಂದ್ರೆ ಈಗ ಕೇಂದ್ರ ರಾಜ್ಯ ಎಲ್ಲ ತಾಲೂಕು ಮಟ್ಟದ ಹಿಡ್ಕೊಂಡು ಎಲ್ಲರೂ ಇದಕ್ಕೆ ಮುಟ್ಟ್ಯದ. ಈಗಾಗಲೇ ಎಲ್ಲ ಸರ್ಕಾರದ ಮುಟ್ಟ್ಯದ. ನಮ್ದು ವ್ಯಾಪಾರಪ್ಪ ಅಂದ್ರೆ ರೈತರ ಸೇವೆಗೋಸ್ಕರ ವ್ಯಾಪಾರ ಇದೆ. ಇದು ಪ್ರಾಫಿಟ್ ಮೋಟೋ ಬಿಸ್ನೆಸ್ ಅಲ್ಲ. ಇದನ್ನು ಸಾಹೇಬ್ರು ಅದೇ ಹೇಳಿಬಿಟ್ಟಾರ. ಈಗ ನೀವು ಸರ್ವಿಸ್ ಮೋಟೋದವ್ರು ಇದೀರಿ, ಅದಕ್ಕೆ ಸರ್ವಿಸ್ ಅನುಕೂಲ ಮಾಡಿ ಕೊಡಬೇಕಪ್ಪ ಅಂತಂದ್ರೆ ಸ್ವಲ್ಪ ನಮ್ಮ ಬೇಡಿಕೆನ ಅವರು ಗಮನಕ್ಕೆ ತಂದು ಈಡೇಸ್ತಾರ ಅಂತ ನಮ್ಮ ಭರವಸೆ ಐತಿ. ಈಗ ನೀವೇನಾದರೂ ಈ ಕೃಷಿ ಸಚಿವರಿಗೆ ಅಥವಾ ಏನಾದರೂ ನೀವು ಮನವಿ ಸಲ್ಲಿಸುವಂಥ ಕೆಲಸ ಇಲ್ಲಿ ಮೂಲಕ ಮಾಡಿರಿ? ಇಲ್ಲಿಂದ ನಾವು JD ಸಾಹೇಬ್ರ ಕಳಿಸ್ತೀವಿ. ಆಮೇಲೆ ತಹಶೀಲ್ದಾರ್ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಕೃಷಿ ಸಚಿವರಿಗೆ ಕರ್ನಾಟಕದವ್ರಿಗೆ ಕಳಿಸ್ತೀವಿ. ನಮ್ಮ ಆಲ್ ಇಂಡಿಯಾ ಅಸೋಸಿಯೇಷನ್ದವರು ಸೀದಾ ಪ್ರಧಾನಮಂತ್ರಿಯವರಿಗೆ ಕೊಟ್ಟಾರ. ಪ್ರಧಾನಮಂತ್ರಿದಿಂದ ಕೃಷಿ ಸಚಿವರಿಗೆ ಮತ್ತು ಫೈನಾನ್ಸ್ ಮಿನಿಸ್ಟರಿಗೆ ಮತ್ತು ಕೆಲವೊಬ್ಬರ ಇವ್ರಿಗೂ ಕೊಟ್ಟಾರ. ಯಾರು ಸಂಬಂಧಪಟ್ಟ ಎಲ್ಲರಿಗೂ ಅವರು ಒಟ್ಟಾರೆ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಮ್ಮ ಬೇಡಿಕೆ ಈಡೇರಿಸ್ರಿ ಅಂತ ಇಷ್ಟ ಹೇಳೋದು. ಬೇಡಿಕೆ ವ್ಯಾಪಾರ ಆಗಬೇಕು. ರೈತರು ವ್ಯಾಪಾರಪ್ಪ ಅಂದ್ರೆ ನಾವು ಕೊಂಡಿದ್ದಂಗೆ ಐತಿ. ರೈತರಿದ್ದ ನಾವಿದ್ರೆ ರೈತರು, ಮತ್ತು ನಮ್ಮ ಇದು ಕೃಷಿ ಇಲಾಖೆ ಹಂಗೈತಿ. ಎಲ್ಲರೂ ಇದ್ರಪ್ಪ ಅಂತಂದ್ರೆ ನಾವು ಬದುಕ್ತೀವಿ. ಇಲ್ಲಿಗಪ್ಪ ಅಂದ್ರೆ ರೈತನ ಬೆಳಿ ಅಂತಂದ್ರೆ ಎಲ್ಲರೂ ಜೀವಂತನ ಹೋಗ್ಬಿಡ್ತೀವಿ.
ಅದಕ್ಕೇನು ಸಾಹೇಬ್ರು ಹೇಳಿದ್ರೆ ಈಗ ಯುದ್ಧದಿಂದ ಹಿಂಗೆ ಆಗಾಕತ್ತಂತ ಯುದ್ಧದಿಂದ ಅಂದ್ರೆ ಎಲ್ಲ ರೈತರಿಗೂ ಗೊತ್ತೈತಿ. ಸ್ವಲ್ಪ ಇದನ್ನ ಸರ್ಕಾರ ಹೆಂಗೆ ಗಮನಕ್ಕೆ ತಂದಕ್ಕೆ ಅಷ್ಟು ಏನು ಮಾಡ್ತೈತಿ ಇದಕ್ಕೆ ಅನುಕೂಲ ನಮ್ಗೆ ಆಸೆ ಐತಿ, ಏನೋ ಗಮನಕ್ಕೆ ತಂದಕ್ಕೆ ಅಷ್ಟು ಸರ್ಕಾರ ಅವ್ರು ಏನೋ ಅನುಕೂಲ ಮಾಡ್ಕೊಡ್ತಾರೆ, ಸೀಸನ್ನಾಗ ಅನುಕೂಲ ಆಕೈತಿ ಅಂತ ಈ ಕಂಪ್ನಿಯವರು ಭಾಳ ಲಿಂಕ್ ಮಾಡಕತ್ತಾರೆ, ಜಿಂಕ್ ಎಲ್ಲ ಕೊಡತ್ತಾರೆ. ಇವರೇ ರೇಟ್ ಕಡಿಮೆ ಇರ್ತೈತಿ, ಅದಕ್ಕೆ 800 ರೂಪಾಯಿದು 1000 ರೂಪಾಯಿದು ಮಟೀರಿಯಲ್ ತೊಗೊಂತ ಹೇಳ್ತಾರೆ. ರೈತರಿಗೆ ಈಗಿನ ಕಾಲದೊಳಗೆ ಅದು ಹೊರೆ ವಜ್ಜೆ ಆಗೈತಿ. ಒಂದು ಹೆಸರು ಫೇಲ್ ಆಯ್ತು, ಉಳ್ಳಾಗಡ್ಡಿ ಇಲ್ಲ ಅದು ಫೇಲ್ ಆಯ್ತು, ಗೊಂಜಾಳ ರೇಟ್ ಇಲ್ಲ, ಗೊಂಜಾಳ ತೊಗೊಳೋರಿಲ್ಲ. ಹೀಗಾಗಿ ನಾವು ರೈತರನ್ನೂ ನೋಡ್ಬೇಕಾಗತ್ತಿ, ಮತ್ತು ಕಂಪ್ನಿಯವ್ರನ್ನೂ ನೋಡ್ಬೇಕಾಗತ್ತಿ, ಅಧಿಕಾರಿಗಳದ್ದು ಒಂದು ಕಾಟ, ರೈತರು ಒಂದು ಕಾಟ, ಇಬ್ಬರು ನಡುವೆ ನಾವು ಭಾಳ ಸಫರ್ ಆಗತ್ತೀವಿ. ಅದಕ್ಕೆ ಇವರು ಅದಕ್ಕೊಂದು ಹಾದಿ ಮಾಡಿಕೊಟ್ರೆ ರೈತನೂ ಬದುಕ್ತಾನೆ, ನಾವು ಬದುಕ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಒಂದು ಇಷ್ಟಪಡ್ತೀನಿ.